ಮಾಡ್ಲಿಕ್ಕೆ ಸಾಧ್ಯನಾ? ಕೆಂಪೇಗೌಡರಂತೆ ಬೇರೆ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕೆಂಪೇಗೌಡರನ್ನ ಇವತ್ತು ಅಷ್ಟೇ ಇಲ್ಲ, ಕೆಂಪೇಗೌಡರು ಬ್ರಾಹ್ಮಣರಿಗೂ ಕೂಡ ಶ್ರೀವತ್ಸ ಗೋತ್ರ ತಿರುಮಲಯ್ಯ, ಮಾರವ ಗೋತ್ರ ನರಸಿಂಹ ಭಟ್ಟ, ಹೆಬ್ಬಾಳಯ್ಯ ಎನ್ನುವ ಶೇಷಯ್ಯ ಗ್ರಾಮ ಉಪದ್ರವ ನಿವಾರಣೆ ದ್ವಾದಶ ಬ್ರಾಹ್ಮಣರಿಗೆ ಭೂದಾನ ಮಾಡ್ತಾರೆ. ಕನ್ಯಾ ಸಂಕ್ರಾಂತಿ ಪುಣ್ಯದ ಕಾಲದಲ್ಲಿ 15 ಜನರಿಗೆ ಭೂದಾನ ಮಾಡ್ತಾರೆ. ಮತ್ತೊಂದು ಸಂಕ್ರಾಂತಿ ಪುಣ್ಯ ಕಾಲದಲ್ಲಿ 32 ಜನರಿಗೆ ಭೂಮಿದಾನ ಮಾಡ್ತಾರೆ. ಮೇಲ್ಕೋಟೆ ಚೆಲುವರಾಯನಿಗೆ ಮಾಗಡಿ ಗದ್ದೆ ಮತ್ತು ಗದ್ದೆಗಳನ್ನ ಜಮೀನುಗಳನ್ನ ದಾನ ಮಾಡ್ತಾರೆ. ಮೇಲ್ಕೋಟೆ ಚೆಲುವರಾಯ ಸ್ವಾಮಿಗೆ ಈಶ್ವರ ಸಂವತ್ಸರಗಳ ಶಿವಪಾಲ ಅಂತ ರವಿ ಮಹೋತ್ಸವದಲ್ಲಿ ಬ್ರಾಹ್ಮಣರಿಗೆ ದಾನ. ಈ ಕೆಳಕಂಡ ಬ್ರಾಹ್ಮಣರಿಗೆ ಶಿವಪ್ಪ ದಾನ ಮಾಡಿದ್ದಾರೆ. ಸೂರ್ಯಗ್ರಹಣ ನಿಮಿತ್ತ ತಂದೆ ತಾಯಿಗಳಿಗೆ ಪುಣ್ಯವಾಗಲಿ ಎಂದು ಮುಮ್ಮಡಿ ಕೆಂಪು ಬೇರೆಗೌಡ ದಾನ. ಸೋಮೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಕಾಲದಲ್ಲಿ ಬ್ರಾಹ್ಮಣರಿಗೆ ಅನುದಾನ, ಭೂದಾನ. ಈ ರೀತಿ ಬ್ರಾಹ್ಮಣರೆಲ್ಲರಿಗೂ ಕೂಡ ಭೂದಾನವನ್ನು ಮಾಡಿದ ನಮ್ಮ ಕೆಂಪೇಗೌಡರು. ಅಷ್ಟೇ ಅಲ್ಲ, ನಿಮಗೆ ಇವತ್ತು ಕೂಡ ಲಿಂಗಾಯತ ಮಠಗಳಿಗೆ ಬಿಸಿನಲ್ಲಿ ದೇವರ ಮಠಕ್ಕೆ ಹೊರತದಾನ, ರಾಮಗಿರಿ ಬೆಟ್ಟದ ಮೇಲೆ ಶೈವ ಮಠದ ದಾನ, ದಕ್ಷಿಣಾಯಪುರದ ಕೋಮಲ ದೇವರ ಮಠಕ್ಕೆ ಗ್ರಾಮದಾನ, ರೇವಣ ಸಿದ್ದೇಶ್ವರ ಸಂಪ್ರದಾಯದ ಮಠಕ್ಕೆ ತಮಿಳುನಾಡು ಸೀಮೆಯ ಗ್ರಾಮದಾನ, ಕಲ್ಯಾಣ ದೇವಸ್ಥಾನಕ್ಕೆ ಇಮ್ಮಡಿ ಕೆಂಪೇಗೌಡರ ಬಾಗಿಲು ಮಾಡಿದ ಸೇವೆ, ಪಶ್ಚಿಮ ಮಠದವರಿಗೆ ಸೊನ್ನೆ ಕೊಡ್ತಾನ. ಲಿಂಗಾಯತರ 66 ವಿರಕ್ತ ಮಠಗಳನ್ನು ಸ್ಥಾಪಿಸಿರ್ತಕ್ಕಂಥವರು ಸನ್ಮಾನ್ಯ ಕೆಂಪೇಗೌಡರು. ವೀರಶೈವರಿಗೆ ಲಿಂಗಾಯತರಿಗೆ 66 ಮಠಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಒಂದಿನ ಶತಮಾನಗಳಲ್ಲಿ ನಮ್ಮ ಕೆಂಪೇಗೌಡರು. ಇವತ್ತು ಅದೇ ರೀತಿ ಬಹಳಷ್ಟು ಬೆಂಗಳೂರಿನ ಮೂಲ ನಿವಾಸಿಗಳು, ಖ್ಯಾತ ಶಿಕ್ಷಣ ತಜ್ಞರು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಂತ ಡಾಕ್ಟರ್ ಡಿ ಏಕೇಶ್ವರ ಸಾಗರವರು ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಅವರು ಅಧ್ಯಕ್ಷ ಮಾಡಿರ್ತಾರೆ. ಅವರು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ನೇಮಕಗೊಂಡು ನಾಡಪ್ರಭು ಕೆಂಪೇಗೌಡರ ಕಟ್ಟಾಭಿಮಾನಿಗಳಾಗಿದ್ದ ಇವರು ತಾವು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತೆಯೇ ಈ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಾಮಕರಣ ಮಾಡಬೇಕೆಂದು ತೀರ್ಮಾನ ಮಾಡ್ತಾರೆ. ಅದರಂತೆ ಪ್ರಾಧಿಕಾರದ ಎಲ್ಲಾ ಸದಸ್ಯರ ಸಭೆಯನ್ನು ಕರೆದು ನಿರ್ಣಯ ಪಾಸ್ ಮಾಡಿಸ್ತಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರಾದ ಅಜಿತ್ ಸಿಂಗ್ ಅವರ ಉತ್ತರ ಭಾರತ ಒಕ್ಕಲಿಗ ಜನಾಂಗದ ಹೆಮ್ಮೆಯ ಪುತ್ರ, ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರ ಪುತ್ರ ಅಜಿತ್ ಸಿಂಗ್ ಅವರು ಮಂತ್ರಿಗಳಾಗಿದ್ದಾರೆ. ಅವರ ಸುಪುತ್ರರು ಸ್ವತಃ ಇವರು ಮಣ್ಣಿನ ಮಗನಾಗಿದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರದೇಶದ ಮತ್ತೊಬ್ಬ ಮಣ್ಣಿನ ಮಗನಾಗಿದ್ದ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೀಡಲು ಉತ್ಸಾಹದಿಂದ ಮುಂದೆ ಬರ್ತಾರೆ. ಅದರಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈ ಬಗ್ಗೆ ಅಂಗೀಕರಿಸುವ ನಿರ್ಣಯದ ಪ್ರತಿಯನ್ನು ಮತ್ತೆ ತಮಗೆ ಕಳಿಸಿಕೊಡಿ ಎಂದು ಮಾಜಿ ಪ್ರಧಾನಿ ದೇವೇಗೌಡ